CS ಗೌಡ್ರು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತೇಳಿ ಕೊಡುತ್ತೇನೆ. ಈ ಗೊಜ್ಜಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಟೊಮೊಟೊ 2 ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡಿರೋದು, ಮತ್ತು ಹುಣಸೆಹಣ್ಣು, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಗೆಡ್ಡೆ ಈರುಳ್ಳಿ ಉದ್ದುದ್ದಾಗಿ ಹಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು 1 ಗೆಡ್ಡೆ ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು, ಒಂದು 5 ರಿಂದ 6 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ, ಮತ್ತು ಅರ್ಧ ಕೆಜಿ ಹಾಗಲಕಾಯಿ ಉದ್ದುದ್ದಾಗಿ ಹಚ್ಕೊಂಡಿರೋದು, ಸಾಸಿವೆ, ಬೇಳೆ ಸಾಂಬಾರು ಪೌಡರು. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಮತ್ತು ಬೇಳೆ ಸಾಂಬಾರು ಪೌಡ್ರ್ ಹಾಕೋಣ. 3 ಸ್ಪೂನು ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು. ಅರ್ಧ ಕೆಜಿ ಸಾಂಬಾರಿಗೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ 1 ಗೆಡ್ಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ, ಚಕ್ಕೆ ಮತ್ತು ಬೆಳ್ಳುಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟನ್ನು ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ರುಬ್ಬಾಗಿ ಇಟ್ಬಿಟ್ಟು ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿ ಸ್ವಲ್ಪ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಬೇಕು, ಆಗ ಜಾಸ್ತಿ ಕೈ ಬರಲ್ಲ. ಹಾಗೆಯೇ ಡ್ರೈಯಾಗೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಭಾಗದಷ್ಟು ಡ್ರೈ ಫ್ರೈ ಮಾಡಿದಾಗೇ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಒಂದು 5 ರಿಂದ 10 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ಹುಣಸೆ ರಸ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೊದಲೇ ಹಾಗೇ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆ ಯಾವುದೂ ಹಾಕ್ಬಾರ್ದು. ಎಲ್ಲ ಫ್ರೈ ಆಗಿದೆ ನೋಡಿ, ಈ ಥರ ಡ್ರೈಯಾಗಿ ಫ್ರೈ ಆಗಿದೆ. ಈಗ ಹುಣಸೆ ರಸ ಹಾಕ್ಕೊಳ್ಳೋಣ. ಹುಣಸೆ ರಸ ಹಾಕೋದ್ಮೇಲೆ ಹುಣಸೆ ರಸ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗಲಕಾಯಿ ಆ ಹುಣಸೆ ರಸ ಎಲ್ಲ ನೀರ್ಕೊಂಡು ಫ್ರೈ ಆಗಬೇಕು, ಆಗ ಯಾವುದೇ ರೀತಿ ಕೈ ಬರಲ್ಲ. ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ, ತುಂಬ ಜಾಸ್ತಿ ಕೈ ಇರಲ್ಲ, ಲೈಟಾಗಿರುತ್ತೆ. ಹಾಗಲಕಾಯಿ ಎಲ್ತ್ ಒಳ್ಳೆಯದು, ಸ್ವಲ್ಪ ಕೈ ಇದ್ರೂ. ಆದರೆ ಈ ರೀತಿ ಫ್ರೈ ಮಾಡೋದ್ರಿಂದ ಕೈ ಬರಲ್ಲ. ಆ ನೀರೆಲ್ಲ ಡ್ರೈ ಆಗ್ತಾಯಿದೆ. ಡ್ರೈ ಆಗೋವರೆಗೂ ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಎಣ್ಣೆ ಹಾಕ್ತಾ ಇರೋದ್ರಿಂದ ಎಲ್ಲ ಫ್ರೈ ಆಗಿದೆ ನೋಡಿ, ಈ ಥರ ಡ್ರೈ ಆಗಿದೆ. ನಾವು ಯಾವುದೇ ರೀತಿ ಎಣ್ಣೆನ ಹಾಕ್ಕೊಂಡಿರಲ್ಲ, ನೀಟಾಗಿದೆ, ತಳನೂ ಹಿಡಿದಿಲ್ಲ. ಇದೆಲ್ಲ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಯಾಕಂದರೆ ಡ್ರೈಯಾಗಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಕೈ ಏನಾರು ಇರುತ್ತೆ ಅಂದ್ಬಿಟ್ಟು. ಒಂದು 3 ಸ್ಪೂನಷ್ಟು ಎಣ್ಣೆ, ಮತ್ತು ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಮತ್ತು ಈರುಳ್ಳಿ, ನಾನು ರುಬ್ಬೋದಕ್ಕೆ 1 ಈರುಳ್ಳಿ ಹಾಕ್ಕೊಂಡಿದ್ದೆ, ಫ್ರೈ ಮಾಡೋದಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅರ್ಧ ಗೆಡ್ಡೆ ಈರುಳ್ಳಿ ಅದೆಲ್ಲ ಲೈಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಏನು ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಟೊಮೊಟೊ ಹಾಕೋದ್ಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಕೂಡ ಎಲ್ಲ ಸಾಫ್ಟಾಗಿದೆ, ಕೂಡ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ. ಈಗ ನಾವು ಡ್ರೈಯಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಇದು ಒಂದು 5 ನಿಮಿಷ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಹಾಗಲಕಾಯಿಗೆ ಮಿಕ್ಸ್ ಆಗಬೇಕು. ಇದು ಕೂಡ ಜೊತೆಲೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು ಫ್ರೈ ಮಾಡಬೇಕಾದಕ್ಕೆ ಯಾವುದಕ್ಕೂ ಉಪ್ಪು ಹಾಕ್ಕೊಂಡಿರಲ್ಲ. ಈಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ.
ಮಸಾಲ ಹಾಕೋಕ್ಕೂ ಮೊದಲೇ ಹಾಕ್ಕೊಳ್ಬೇಕು ಉಪ್ಪನ್ನ. ಹಾಗಲಕಾಯಿ ಕೂಡ ಎಲ್ಲ ಫ್ರೈ ಆಗಿದೆ. ಈರುಳ್ಳಿ ಟೊಮೊಟೊ ಜೊತೆ ಹಾಗಲಕಾಯಿ ಫ್ರೈ ಆದಮೇಲೆ ಮಸಾಲ ರುಬ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗಿದೆ. ಹಾಗಲಕಾಯಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಹಿಂದೆ ಮಸಾಲ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಫ್ರೈ ಆಗಬೇಕು ಅಂದರೆ. ಈಗ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ನಾವು ಮಸಾಲನ ಯಾವುದೇ ರೀತಿ ಫ್ರೈ ಮಾಡಿ ರುಬ್ಕೊಂಡಿಲ್ಲ, ಅದಕ್ಕೋಸ್ಕರ ಅದೆಲ್ಲ ಹಸಿ ಸ್ಮೆಲ್ಲ ಹೋಗೋವರೆಗೂ ಮಸಾಲ ಫ್ರೈ ಮಾಡ್ಕೊಳ್ಬೇಕು. ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆಗ್ತಾ ಇದೆ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ. ಈಗ ನಿಮಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ದೋಸೆ, ಚಪಾತಿ, ರೋಟಿ, ಪೂರಿ ಮತ್ತು ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ರೈಸ್ಗಾದ್ರೆ ಸ್ವಲ್ಪ ತಿಳು ಮಾಡ್ಕೊಳ್ಬೇಕು. ಮುದ್ದೆಗೂ ಕೂಡ ಇಷ್ಟೇ ಗಟ್ಟಿ ಇದ್ದರೂ ಚೆನ್ನಾಗಿರುತ್ತೆ. ನೀರೆಲ್ಲ ಹಾಕೋದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ಜಾಸ್ತಿ ಕೂಗ್ಸೋದು ಬೇಡ, ಅದು ಡ್ರೈ ಆದಾಗೂ ಫ್ರೈ ಆಗಿದೆ. ಲಿಡ್ ಕ್ಲೋಸ್ ಮಾಡಿದ್ದೀವಿ. ವಿಸಲೆಲ್ಲ ಹೋಗಿದೆ. ಈಗ ಲಿಡ್ ಓಪನ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ನೋಡಿ, ಎಣ್ಣೆ ಎಲ್ಲ ಬೀಳ್ತಾ ಇದೆ. ಈಗ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಗಟ್ಟಿ ಇರಬೇಕು, ಮೀಡಿಯಮ್ಮಾಗಿ ಬಂದಿದೆ. ಜಾಸ್ತಿ ತೆಳುನೂ ಬಂದಿಲ್ಲ, ಜಾಸ್ತಿ ಗಟ್ಟಿನೂ ಆಗಿಲ್ಲ. ನಮಗೆ ಎಷ್ಟು ಬೇಕಷ್ಟು ಬಂದಿದೆ ನೋಡಿ, ಈ ಥರ ಬಂದಿದೆ. ಮತ್ತು ಊಟಕ್ಕೆ ಸೈಡ್ ಡಿಶ್ ಆಗು ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತು ಹಾಗಲಕಾಯಿ ಶುಗರ್ ಇರೋರಿಗೂ ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು. ಎಲ್ಲನೂ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.